ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ನಾನಂತೂ ಇವಾಗ ಒಂದು 3-4 ಡೇಸ್ ಆಯಿತು ಯಾವುದೇ ಥರ ಲಾಂಗ್ ವಿಡಿಯೋನ ಶೇರ್ ಮಾಡಿಲ್ಲ. ನನಗಂತೂ ಕಮೆಂಟ್ ಮಾಡಕತ್ತಿದ್ರಿ ಲಾಂಗ್ ವಿಡಿಯೋ ಹಾಕ್ರಿ ಅಂತೇಳಿ. ಇವತ್ತು ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ. ಒಂದು 3-4 ಡೇಸಿಂದ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ನನ್ನ ಮಗಳ ಬರ್ಡೇ ಇತ್ತಲ್ಲ, ಹಾಗಾಗಿ ನನಗೆ ಯಾವುದೇ ಥರ ವೀಡಿಯೋನ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ವೀಡಿಯೋಸ್ ಇದ್ದು ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಖಾಲಿ ಬಿಡೋದು ಬೇಡ ಅಂತೇಳಿ ಶಾರ್ಟ್ ವೀಡಿಯೋಸ್ನ ಹಾಕಕತ್ತಿದ್ನಿ. ಆದರೆ ಲಾಂಗ್ ವಿಡಿಯೋ ಇಷ್ಟಪಡೋರು ಅದೇ ರೀ, ಅದಕ್ಕೋಸ್ಕರ ಲಾಂಗ್ ವಿಡಿಯೋ ಹಾಕ್ರಿ ಅಂತೇಳಿ ಕಮೆಂಟ್ ಮಾಡಕತ್ತಿದ್ರಿ. ನಾನು ನಿನ್ನೆನೂ ಹಾಕ್ಬೇಕಂತೇಳಿ ಅಂದ್ಕೊಂಡು, ಆದರೆ ನಿನ್ನೆನೂ ನನಗೆ ಮನೆ ಕ್ಲೀನಿಂಗ್ ಮಾಡೋದ್ರೊಳಗೆ ಟೈಮ್ ಹೋಗ್ಬಿಡುತ್ತೆ ನೋಡ್ರಿ. ಹಾಗಾಗಿ ನಾನು ನಿನ್ನೆ ಯಾವುದೇ ಥರ ವೀಡಿಯೋನೂ ಮಾಡಲಿಲ್ಲ, ಆಮೇಲೆ ಎಡಿಟಿಂಗೂ ಮಾಡಲಿಲ್ಲ. ಇವತ್ತು ಮಿಸ್ ಮಾಡೋದು ಬ್ಯಾಡ ಅಂತೇಳಿ ಇವತ್ತು ಈಗ ಎಡಿಟ್ ಮಾಡಿ ಪೋಸ್ಟ್ ಮಾಡಕತ್ತೀನಿ ನೋಡ್ರಿ. ಬೆಳಗ್ಗೆನ ನಾನು ಇವತ್ತು 5 ಗಂಟೆಗೆ ಎದ್ದಿದ್ನಿ, ಬೇಗ ಹೇಳ್ಬೇಕಂತೇಳಿ 5 ಗಂಟೆಗೆ ಎದ್ದು ಫಸ್ಟ್ ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ನಾನು ಮುಂಚೆ ಎಲ್ಲ ವ್ಲಾಗ್ ನಾನು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದ್ನಲ್ಲ, ಅವಾಗೆಲ್ಲ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋತಿದ್ನಿ. ಆದರೆ ಇತ್ತೀಚೆಗೆ ಬೇಗ ಹೇಳೋಕ್ಕಾಗಂಗಿಲ್ಲ ನೋಡ್ರಿ. ಇನ್ಮೇಲಾದರೂ ರೂಢ ಮಾಡ್ಕೋಬೇಕು ಅಂತ ಅಂದ್ಕೊಂಡು 1-2 ದಿವಸ ಎದ್ನಿ 5 ಗಂಟೆಗೆ. ಆಮೇಲಿಂದ ಹೇಳಿಲ್ಲನ, ಯಾಕಂದರೆ ಸಾನ್ವಿ ಸ್ಕೂಲನ್ನ ರಜಾ ಬಂದುಬಿಡ್ತು. ಇನ್ನೇನು 2 ಮಂತ್ಸ್ ಅಷ್ಟೇ. ಆಮೇಲಿಂದ ಆಕಿ ಫಸ್ಟ್ ಸ್ಟ್ಯಾಂಡರ್ಡ್ ಹೊಂಟ್ಲಂದ್ರೆ 8 o'clock ಅಂದ್ರೆ ಆಕಿ ಸ್ಕೂಲಿಗೆ ಹೋಗ್ತಾಳು. ಮುಂಚೆ ಆದರೆ 9:30 ಇತ್ತು ಆಕಿ ಸ್ಕೂಲ್ ಟೈಮಿಂಗ್ಸ. ಆವಾಗ ನಾವು ಲೇಟಾಗಿ ಎದ್ದು ಸ್ನ್ಯಾಕ್ಸ್ ಅಷ್ಟು ಮಾಡಿ ಕೊಟ್ಟು ಕಳಿಸ್ಬೋದಿತ್ತು. ಆದರೆ ಇನ್ಮೇಲೆ ಹಾಗಿಲ್ಲ. ಬೆಳಗ್ಗೆ 8 ಗಂಟೆ ಅನ್ನೋಷ್ಟರಿಗೆ ನಾಷ್ಟ ರೆಡಿ ಆಗಬೇಕು, ಆಮೇಲೆ ಮಧ್ಯಾಹ್ನದ ಲಂಚನ್ನು ರೆಡಿ ಮಾಡಿ ಕಳಿಸ್ಬೇಕು. ಹಾಗಾಗಿ ಇನ್ನೇನು 2 ಮಂತ್ಸ್ ರಜಾ ಆಯ್ತಲ್ಲ, ಲೇಟಾಗಿ ಎದ್ರು ನಡಿತತಿ. ಆಮೇಲಿಂದ ಹೇಳೋಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ನಾನು 2 ದಿವಸ ಬೇಗ ಎದ್ನಿ. ಆಮೇಲಿಂದ ಸ್ಕೂಲ್ ರಜಾ ಬಿಟ್ಟ ಮೇಲೆ ಲೇಟಾಗಿ ಹೇಳಕತ್ತೀನಿ ನೋಡ್ರಿ. ಆಮೇಲೆ ಜೂನಲ್ಲಿ ಶುರು ಆತಂದ್ರೆ ನೆಕ್ಸ್ಟ್ ಮಾರ್ಚ್ವರೆಗೂ ಬೇಗ ಎಳ್ಳೇಬೇಕು. ಅದಕ್ಕೋಸ್ಕರ ಇದೊಂದು 2 ಮಂತ್ಸ್ ನಾವು ನಿಧಾನಕ್ಕೆ ಎದ್ದು ರೆಸ್ಟ್ ಮಾಡಿರತ್ತಂತೇಳಿ ನಾನು ಲೇಟಾಗಿನ ಹೇಳಕತ್ನಿ. ಇವತ್ತು 5 ಗಂಟೆಗೆ ಎದ್ದಿದ್ನಿ. ಎದ್ದು ಫಸ್ಟು ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡು ಬನ್ನಿ. ಇನ್ನೂ ಮನೆ ಒರೆಸಿರಲಿಲ್ಲ, ಬೆಡ್ ಅಷ್ಟು ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಬನ್ನಿ. ಇವಾಗ ಹೊರಗಡೆ ಎದ್ದು ಕಸ ಗುಡಿಸತ್ತೇನೆ ನೋಡ್ರಿ. ಹೊರಗಡೆ ಇನ್ನೂ ಕತ್ಲಿತ್ತು, ವಾಕಿಂಗ್ ಮಾಡೋರು ಮಾಡಕತ್ತಿದ್ರು. ನಾನು ಹಂಗೆ ಕಸ ಗುಡಿಸಿ ತೊಳೆದು ಹೋದ್ರಾತಂತೇಳಿ ಇವಾಗ ಬಾಗಿಲ ಎಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಪಚ್ಚಲ ಎಲ್ಲ ತೊಳ್ಕೊಂಡು ಹಾಗೆ ಗಿಡಗಳಿಗೆ ನೀರು ಹಾಕಿ ಬಾಗಿಲ ಎಲ್ಲನೂ ತೊಳಿಬೇಕು. ಅಲ್ಲಿ ವಿಭೂತಿಲೇ ನಾನು ಚಿತ್ರ ಬಿಡಿಸಿರ್ತಾನಲ್ಲ, ಹಾಗಾಗಿ ಅದನ್ನು ತೊಳಿಬೇಕು. ಬಟ್ಟೆಲೆ ಒರೆಸಿರೋ ಹೋಗ್ತತಿ, ಆದರೆ ಆಮೇಲೆ ಬಿಳಿ ಕಾಣಿಸ್ತದ. ಅದಕ್ಕೋಸ್ಕರ ಫಸ್ಟು ನಾನು ನೀರಿಂದ ಹಾಕಿ ತೊಳೆದು ಆಮೇಲೆ ನಾನು ಬಟ್ಟೆಲೆ ಒರೆಸ್ಕೊಂಡಿರ್ತೀನಿ. ಗಿಡಕ್ಕೆಲ್ಲ ನೀರು ಹಾಕಿ ನೋಡ್ರಿ. ನಾನು ಗಿಡದ ಎಲೆ ಏನದಾವಲ್ಲ ಅವನ್ನ ದಿನ ಅಷ್ಟು ಧೂಳು ಕಂಡ್ರೆ ಚೆನ್ನಾಗಿ ಕಾಣಿಸಂಗಿಲ್ಲ ಅಂತೇಳಿ ಆ ಎಲೆಗಳಿಗೂ ನಾನು ನೀರು ಹಾಕಿ ಎಲ್ಲ ತೊಳೆದಿರ್ತೀನಿ. ಆವಾಗ ಗ್ರೀನಾಗಿ ನೋಡೋಕೆ ಚೆಂದ ಕಾಣಿಸ್ತಾವೆ. ಗಿಡಕ್ಕೆಲ್ಲ ನೀರು ಹಾಕಿ ಹಂಗೆ ಅವನು ಎಲ್ಲ ತೊಳೆದು ಇವಾಗ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ವಿಭೂತಿ ಹಚ್ಚಾಕತ್ತೀನಿ ನೋಡ್ರಿ. ಈ ವಿಭೂತಿ ನೆಕ್ಸ್ಟ್ ಡೇ ಇನ್ನು ನಾನಾಗೆ ನೀರು ಹಾಕಿ ತೊಳೆಯೋವರೆಗೂ ಹಾಗೆ ಇರ್ತೈತಿ, ಅಲ್ಲಿವರೆಗೂ ಹೋಗಂಗಿಲ್ಲ. ರಂಗೋಲಿ ಆದ್ರೆ ಬೇಗ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ವಿಭೂತಿ ಹಚ್ಚಾತೀನಿ. ಒಂದೊಂದು ದಿವಸ ರಂಗೋಲಿನೂ ಹಾಕಿರ್ತೀನಿ, ಆದ್ರೆ ರಂಗೋಲಿ ಹಾಕಿದ ದಿವಸ ಈ ಹುಡುಗರೆಲ್ಲ ಬೇಗ ಕೆಡಿಸ್ಬಿಡ್ತಾರೋ, ಅದಕ್ಕೋಸ್ಕರ ವಿಭೂತಿ ಹಚ್ಚಾಕತ್ತೀನಿ ನೋಡ್ರಿ ಅಷ್ಟೇ. ಆಮೇಲೆ ಇಲ್ಲಿ ಒಂದು ಮುಂದೆಗಡೆ ಸಿಂಪಲ್ಲಾಗಿ ಚಿಕ್ಕದಾಗಿರುವಂಥ ಒಂದು ರಂಗೋಲಿ ಬಿಟ್ನಿ. ಹಂಗೆ ತುಳಸಿ ಗಿಡದ ಮುಂದೆನೂ ರಂಗೋಲಿ ಹಾಕತ್ತೀನಿ ನೋಡ್ರಿ. ತುಳಸಿ ಗಿಡನೂ ಎಷ್ಟು ಚಂದ ಬೆಳೆಯಾಕತ್ತೈತಿ. ಎಲ್ಲ ಗಿಡಗಳು ಅಷ್ಟೇ ನೀಟಾಗಿ ಬೆಳೆಯಾಕತ್ತಾವು. ನಾನು ಇನ್ನೊಂದಷ್ಟು ಗಿಡ ತಂದು ಹಚ್ಬೇಕಂತ ಅಂದ್ಕೊಳಕತ್ತೀನಿ. ನನಗಂತೂ ಭಾಳ ಇಷ್ಟ ಗಿಡ ಬೆಳೆಸೋದು. ಆದರೆ ನಾವು ಬಾಡಿಗೆ ಮನೆಯಾಗಿರೋದ್ರಿಂದ ನಮಗೆ ಮತ್ತು ನೆಕ್ಸ್ಟ್ ಮನೆಯದು ಅಕಸ್ಮಾತ್ ಚೇಂಜ್ ಮಾಡಿ ಶಿಫ್ಟಿಂಗ್ ಆಗೋದು ಕಷ್ಟ ಆಗ್ತತಿ. ಅದಕ್ಕೋಸ್ಕರ ನಾನು ತರಲೋ ಬೇಡೋ ಅಂತೇಳಿ ವಿಚಾರ ಮಾಡಾಕತ್ತೀನಿ. ಯಾಕಂದ್ರೆ ಮುಂಚೆ ನಾನು ಪ್ರೆಗ್ನೆಂಟ್ ಇರೋಕ್ಕೂ ಮುಂಚೆ ಅಲ್ಲಿ ಒಂದು ಮನೆಯಾಗ ಬಾಡಿಗಿದ್ದು ನಾವು ಮೈಸೂರಾಗ. ಅಲ್ಲಿ ಎಷ್ಟೊಂದು ಗಿಡಗಳನ್ನೆಲ್ಲ ನಾನು ಹಾಕ್ಕೊಂಡಿದ್ನಿ. ಆದ್ರೆ ನಂದು ಊರಿಗೆ ಹೋದ್ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಊರಾಗ ಉಳ್ಕೊಂಬಿಟ್ನಿ. ನಮ್ಮ ಮನೆಯವರು ಅದು ಮನೆ ಚೇಂಜ್ ಮಾಡಬೇಕಾದ್ರೆ ಆ ಪಾಟ್ಗಳನ್ನೆಲ್ಲ ಅದ ಮನೆಯಾಗನ ಬಿಟ್ಟು ಬಂದುಬಿಟ್ಟಿದ್ರು. ಹಾಗಾಗಿ ಯಾಕೆ ಅವನ್ನೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿ ನೋಡಿಕೊಂಡು ಹಂಗೆಲ್ಲ ಹಾಳು ಆದಮೇಲೆ ಒಂಥರ ಬೇಜಾರಾಗ್ತೈತಿ. ಅದಕ್ಕೋಸ್ಕರ ಆವಾಗಿಂದ ನಾನು ಯಾವುದೇ ಥರ ಪಾಟ್ಗಳನ್ನ ಜಾಸ್ತಿ ಇಟ್ಕೊಳ್ಳಂಗಿಲ್ಲ. ಆದರೆ ಇವಾಗ ಮತ್ತೆ ನನಗೆ ಇಂಟ್ರೆಸ್ಟ್ ಶುರುವಾಗೈತೆ ನೋಡ್ರಿ.
ಅವೆಲ್ಲ ಗಿಡಗಳು ಹತ್ತಿದಾವಲ್ಲ, ಹಾಗಾಗಿ ಅವೇನರ ಹಂಗೆ ಬಾಡಕತ್ತು ಬೆಳೀಲಿಲ್ಲ ಅಂದ್ರೆ ಗಿಡ ಬೆಳ್ಸೋಕೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ. ಆದ್ರೆ ಗಿಡ ಹಚ್ಚಿದ್ದು ಎಲ್ಲ ನೀಟಾಗಿ ಬೆಳ್ಯಾಕತ್ತು ಅಂದ್ರೆ ಇನ್ನೂ ಸ್ವಲ್ಪ ಗಿಡಗಳನ್ನ ತಂದು ಹಚ್ಚಬೇಕು ಅಂತ ಅನಿಸ್ತತಿ. ನೋಡೋಣಂತ ಇನ್ನೊಂದಷ್ಟು ಗಿಡಗಳನ್ನ ನಾನು ತೊಗೊಂಡು ಬರ್ತೀನಿ. ಈ ಮನ್ಯಾಗ ಎಣ್ಣೆ ಕ್ಯಾನದು ಉಳಿದಿರ್ತಾವಲ್ಲ, 5 ಲೀಟ್ರ್ ಕ್ಯಾನ್ ತರಿಸಿರ್ತೀವಿ, ಅಂಥ ಕ್ಯಾನ್ ಒಳಗನ ಕಟ್ ಮಾಡಿ ಹಚ್ಬೇಕಂತ ಅಂದ್ಕೊಂಡಿದ್ದೇನೆ ನಾವಂತೂ ತರಿಸ್ತೇವೆ 5 ಲೀಟ್ರ್ ಕ್ಯಾನ. ಅವು ಖಾಲಿ ಆದಾಗ ಅದನ್ನ ಕಟ್ ಮಾಡಿ ಅದರೊಳಗನ ಮಣ್ಣು ಹಾಕಿ ಗಿಡಗಳನ್ನ ಹಾಕ್ಬೋದು ನೋಡ್ರಿ. ಆ ಥರ ಮಾಡೀನಿಂದ್ರೆ ನಾನು ವೀಡಿಯೋದಾಗಂತೂ ಶೇರ್ ಮಾಡ್ಕೋತೀನಿ. ಇವಾಗ ಮನೆಯೆಲ್ಲ ಒರೆಸ್ಕೊಂಡು ನೋಡ್ರಿ, ಒರೆಸಿ ಹಿಂದಗಡೆ ಪ್ಯಾಸೇಜನ್ನು ತೊಳ್ಯಾಕತ್ತೀನಿ. ಇದನ್ನಂತೂ ದಿನ ನಮ್ಮ ಮನೆಯವ್ರು ತೊಳಿತಾರೋ. ಇವತ್ತು ನಾ ಬೇಗ ಇದ್ದಿದ್ನಲ್ಲ, ಹಾಗಾಗಿ ಇವತ್ತು ನಾ ತೊಳ್ಯಾಕತ್ತಿದ್ನಿ. ಇದೊಂದು ಡ್ಯೂಟಿ ನಮ್ಮ ಮನೆಯವ್ರದ್ದು ನೋಡ್ರಿ. ದಿನ ಅವ್ರು ಇದನ್ನು ನೀಟಾಗಿ ಪೂರ್ತಿ ಎಲ್ಲ ತೊಳಿತಾರೋ, ಒಂದು ದಿವಸನೂ ಮಿಸ್ ಮಾಡೋಂಗಿಲ್ಲ. ಧೂಳಾಗ್ಬಿಡ್ತೈತಿ ಜಾಸ್ತಿ. ಅಲ್ಲೇ ಹುಡುಗರೆಲ್ಲ ಕ್ರಿಕೆಟ್ ಆಡೋಕ್ಕೆ ಬಂದಿರ್ತಾರಲ್ಲ, ಅಲ್ಲಿ ಜಾಸ್ತಿ ಅವರೆಲ್ಲ ಓಡಾಡಿ ಧೂಳು ಮಾಡಿಬಿಟ್ಟಿರ್ತಾರೆ. ಧೂಳು ಹಾರಿ ಬರ್ತೈತಲ್ಲ, ಜಾಸ್ತಿ ಕುತ್ಕೊಂಡ್ಬಿಟ್ಟಿರ್ತೈತಲ್ಲೇ, ಅದಕ್ಕೋಸ್ಕರ ಡೈಲಿ ಅಂತೂ ಅದನ್ನು ತೊಳಿತೇವೆ ನಾವು. ಬಾಗ್ಲ ಇನ್ನು ತೊಳೆದು ಒಂದೊಂದು ದಿವಸ ಮಿಸ್ ಆದ್ರೂ ಹಿಂದಗಡೆ ಪ್ಯಾಸೇಜ್ ಅಂತೂ ತೊಳೆದು ಮಿಸ್ ಆಗಂಗಿಲ್ಲ ನೋಡ್ರಿ. ಡೈಲಿ ತೊಳಿತೀವಿ. ನಮ್ಮ ಮನೆಯವ್ರು ಅದನ್ನು ತೊಳೆದು ಕ್ಲೀನ್ ಮಾಡಿ ಕೊಡ್ತಾರೆ. ಹಂಗೆ ನಾನು ಇವತ್ತೆಲ್ಲ ಅದನ್ನೆಲ್ಲ ತೊಳೆದಿಟ್ಟು ಬಂದು ಎಲ್ಲ ಕಡೆ ಮ್ಯಾಟ್ ಹಾಕಿ ಇವಾಗ ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ. ಅಷ್ಟು ಬೇಗನೆ ಎದ್ದಿದ್ನೆಲ್ಲ, ಅವಾಗ ಚಹಾ ಕುಡಿಬೇಕಂತಂದು ಅಷ್ಟು ಬೇಗ ಬೇಡ ಅಂಥೇಳಿ ನಾನು ಚಾದು ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈಗೆಲ್ಲ ಕೆಲಸ ಮುಗಿಸಿ ಇವಾಗ ಚಹಾ ಮಾಡಕತ್ತೀನಿ. ದಿನ ಈ ಟೈಮಿಗೆ ಹೇಳ್ತಿದ್ನ್ಯಾನ, ಈಗ ಎದ್ದು ಬ್ರಷ್ ಮಾಡಿ ಚಹಾ ಕುಡಿದು ಇನ್ನು ಮೇಲೆಲ್ಲ ಕೆಲಸ ಶುರು ಮಾಡ್ಕೊತಿದ್ನಿ. ಆದ್ರೆ ಇವತ್ತು ಬೇಗ ಎದ್ದಿರೋದ್ರಿಂದ ನೋಡ್ರಿ ಎಲ್ಲ ಕೆಲಸಗಳು ಮುಗಿದು ಈಗ 6:30 6:45 ಆಗಕ್ಕೆ ಬಂದಿತ್ತು. ಅಷ್ಟೊತ್ತಾಗಲಿ ನೋಡ್ರಿ ಬಾಗ್ಲ ಕೆಲಸ ಎಲ್ಲ ಮುಗಿಸಿದ್ನಿ. ಹಂಗೆ ಮನೆ ಎಲ್ಲ ಕಸ ಗುಡಿಸಿ ಮನೆ ಒರೆಸಿದ್ನಿ. ಚಹಾ ಮಾಡ್ಕೊಂಡು ಕುಡಿಯಾಕತ್ತೀನಿ. ಇನ್ನೇನು ಅಡುಗೆ ನಾಷ್ಟ ಅಷ್ಟು ಮಾಡಬೇಕು, ಆಮೇಲೆ ಸ್ನಾನ ಪೂಜೆ ಇಷ್ಟಾದ್ರೆ ಎಲ್ಲ ಕೆಲಸ ಮುಗಿತು ನೋಡ್ರಿ. ಇಡೀ ದಿವಸ ಎಷ್ಟು ಕೊಂಡ ಟೈಮ್ ಇರ್ತೈತಿ, ಅವಾಗ ನಾವು ಏನಾದರೂ ಕ್ಲೀನಿಂಗ್ ಕೆಲಸ ಮಾಡ್ಕೋಬೋದು. ಮತ್ತು ಸಪ್ರೇಟಾಗಿ ನಮಗೇನಾದರೂ ಯಾವುದರಲ್ಲಾದರೂ ಇಂಟ್ರೆಸ್ಟ್ ಇದ್ರೆ, ಈಗ ಟೇಲರಿಂಗ್ ಆಗಿರ್ಬೋದು, ಕುಚ್ಚು ಕಟ್ಟೋದಾಗಿರ್ಬೋದು, ಆಮೇಲೆ ಪೇಂಟಿಂಗ್ ಮಾಡೋದು ಒಂದಷ್ಟು ಜನಕ್ಕೆ ಇಷ್ಟ ಇರ್ತೈತಿ. ಎಷ್ಟೋ ಜನಕ್ಕೆ ಬುಕ್ಸ್ ಎಲ್ಲ ಓದೋದು ಇಂಟ್ರೆಸ್ಟ್ ಇರ್ತೈತಿ. ನಾವು ಈ ಥರ ಬೇಗ ಕೆಲಸ ಮುಗಿಸ್ಕೊಟ್ಟಿವಿ ಅಂದ್ರೆ 1 ಅವರ್ ನಾವು ನಮ್ಮ ಇಷ್ಟವಾದ ಕೆಲಸನ ಮಾಡ್ಕೊಳಕ್ಕೆ 1 ಅವರ್ ನಾವು ಇಟ್ಕೊಂಡಿದ್ದೀವಿ ಅಂದ್ರೆ ದಿನ ನೋಡ್ರಿ ಆರಾಮಾಗಿ ನಾವೆಲ್ಲ ಕೆಲಸಗಳನ್ನ ಮಾಡಿಕೊಂಡು ನಮ್ಗೆ ಇಷ್ಟವಾದ ಕೆಲಸನ ಮಾಡ್ಕೋಬೋದು. ನಂದಂತೂ ಇದಿಷ್ಟು ಕೆಲಸ ಬಿಟ್ಟರೆ ಇನ್ನೇನಿದ್ರು ವಿಡಿಯೋ ಎಡಿಟಿಂಗ್ ಮಾಡೋದನ್ನು ನನ್ನ ಕೆಲಸ ಇರ್ತದೆ ನೋಡ್ರಿ. ಆ ಟೈಮ್ದಾಗಂತೂ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಮತ್ತು ನಾಳೆ ದಿವ್ಸಕ್ಕೆ ಏನು ವೀಡಿಯೋಸ್ ಮಾಡಬೇಕು, ಯಾವ ಥರ ಅಡುಗೆ ಮಾಡಬೇಕು ಎಲ್ಲನೂ ನಾನು ಪ್ರಿಪೇರ್ ಮಾಡ್ಕೊಂಡು ಟೈಮ್ ಸಿಕ್ತೆ ಅಂದ್ರೆ. ಟೈಮ್ ಸಿಗಲಿಲ್ಲ ಅಂದ್ರೆ ಹೆಂಗೆ ಬೇಕು ಹಂಗೆ ರ್ಯಾಂಡಮಾಗಿ ಬ್ಲಾಗ್ ಡೈಲಿ ಶುರು ಮಾಡೋ ಹಂಗೆ ಮಾಡ್ಕೊಂಡು ಬಿಟ್ಟಿರ್ತೀನಿ. ಆದರೆ ಇವತ್ತಿನ ದಿವಸ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿರೋದ್ರಿಂದ ನನಗೂ ಸುಮಾರು ಹೊತ್ತು ನನಗಂತೇಳಿ ಟೈಮ್ ಸಿಕ್ತು ನೋಡ್ರಿ. ನಾನು ನಾಮಲೇಖನ ಬರೆಯೋಕೆ ಶುರು ಮಾಡಿ ಭಾಳ ದಿವಸ ಆಯಿತು, ಆದ್ರೆ ನನಗೆ ಅದನ್ನು ಮುಗ್ಸೋಕೆ ಆಗ್ವತ್ತು. ಇವತ್ತು ಅಷ್ಟೇ ಮಧ್ಯಾಹ್ನ ನಾನು ಎಲ್ಲ ಕೆಲಸ ಅಂತೂ ಮುಗ್ದಿತ್ತಲ್ಲ, ಮಧ್ಯಾಹ್ನ ಒಂದು 100 ಬರೆದಿಟ್ನಿ. ಇದೇ ಥರನ ದಿನ ಬರೆದ್ನಿ ಅಂದ್ರೆ ಅದು ಬೇಗ ಮುಗಿತತಿ ನಂದು. ಆಮೇಲೆ ಸ್ವಲ್ಪ ಸ್ಟಿಚಿಂಗ್ ಕೆಲಸನೂ ಇತ್ತು ಇವತ್ತು, ಅದು ನಾನು ಮಾಡ್ಕೋಬೇಕಿತ್ತು. ಹಾಗೆ ವಿಡಿಯೋ ಎಡಿಟಿಂಗ್ ಕೆಲಸನೂ ಇತ್ತು. ಇಷ್ಟೆಲ್ಲ ನಾನು ಮಾಡ್ಕೊಳ್ಬೇಕಾಗಿತ್ತಲ್ಲ, ಹಾಗಾಗಿ ನಾನು ಹಿಂದಿನ ದಿವಸನ ಬೇಗ ಎದ್ದು ಎಲ್ಲ ಮಾಡ್ಕೊಂಡ್ರಾತಂತ ಅಂದ್ಕೊಂಡಿದ್ನಿ. ಅದೇ ಥರ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ನನ್ನ ಕೆಲಸಗಳನ್ನ ನಾನು ಮುಗಿಸ್ಕೊಂಡು ಇವತ್ತು ಚಹಾ ಕುಡ್ದಾದ್ಮೇಲೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕಸ ಗುಡಿಸ್ಕೊಂಡು ಅದನ್ನು ಒರೆಸ್ಕೊಂಡು ಇವಾಗ ದೇವರಿಗೆ ದೀಪ ಹಚ್ಚಕತ್ತೇನೆ ನೋಡ್ರಿ. ಇವತ್ತೇನೋ ಪೂಜೆ ಮಾಡೋದಿರಲಿಲ್ಲ, ಬರೀ ದೀಪ ಹಚ್ಚೋದಷ್ಟೇ ಇತ್ತು, ಹಾಗಾಗಿ ದೀಪ ಹಚ್ಚಕತ್ತೀನಿ. ಮೊನ್ನೆ ಯುಗಾದಿ ಹಬ್ಬಕ್ಕೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಬರೀ ಇವತ್ತು ದೀಪ ಹಚ್ಚತ್ತೀನಿ. ಇನ್ನು ಅದಿತಿ ಸಾನ್ವಿ ಅವರಿನ ಮಕ್ಕೊಂಡಿದ್ರು, ನಮ್ಮ ಮನೆಯವರು ಮಕ್ಕೊಂಡಿದ್ರು. ನಾನು ಅವ್ರಿಗೆ ಒಂದು 7:30 ಹಂಗೆ ಎಬ್ಬಿಸಿ ಆದಮೇಲೆ ಅವ್ರಿಗೂ ಈಗ ಬೇಗ ಎಲ್ಲ ಸ್ನಾನ ಮಾಡಿಸಿ ಇವತ್ತು ಸಾನ್ವಿಗೆ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಇನ್ನೊಂದು 3 ಡೇಸ್ ಆಯ್ತು ನೋಡ್ರಿ ಅಷ್ಟೇ ಸಾನ್ವಿಗೆ ಸ್ಕೂಲ. ಆಮೇಲಿಂದ ರಜಾ, ಆಮೇಲಿಂದ ಆಕೆ ಲೇಟಾಗಿ ಹೇಳ್ಬೋದು. ಆದರೆ ಇವತ್ತು ಸ್ಕೂಲ್ ಇರೋದ್ರಿಂದ ಆಕೆಗೇನು ನಾನು ಎಬ್ಸಾಕತ್ತಿದ್ನಿ. ಪೂಜೆ ಮಾಡ್ಕೊತಾನೆ ಹೇಳ್ರಿ ಅಂತ ಹೇಳಾಕತ್ತಿದ್ನಿ. ಅವರು ಹ್ಞೂ ಅಂದ್ಕೊಂಡಿನ ಮಲ್ಕೊಂಡಿದ್ರು. ನಮ್ಮ ಮನೆಯವರು ಎದ್ದರು. ಇವಾಗ ದೇವ್ರಿಗೆ ದೀಪ ಹಚ್ಚಿ ಹಂಗೆ ಧೂಪ ಹಾಕಾಕತ್ತೀನಿ. ಈ ಧೂಪ ಮನೆ ತುಂಬ ಹಿಡಿದ್ರೆ ನನಗೇನೋ ಒಂಥರ ಖುಷಿ ಆಗ್ತದೆ ನೋಡ್ರಿ. ಊದು ಹಾಕಬೇಕು, ಅದರ ಊದು ಇರೋದಿಲ್ಲಲ್ಲ, ಅದಕ್ಕೋಸ್ಕರ ಧೂಪ ಹಾಕಿರ್ತೀವಿ. ಇದನ್ನು ಹಾಕೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತೈತಿ. ಆದ್ರೆ ದೇವ್ರ ಮನೆ ಎಲ್ಲ ಹೊಲಸಾಕತಿ, ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಕ್ಲೀನ್ ಮಾಡ್ಕೋತಿರ್ಬೇಕು ಅವಾಗವಾಗ. ನಾನು ಕ್ಲೀನ್ ಮಾಡ್ರೂ ಪರವಾಗಿಲ್ಲ, ನಾನಂತೂ ಹಚ್ಚೆ ಬಿಟ್ಟಿರ್ತೇನೆ ನೋಡ್ರಿ ಧೂಪ. ಹಂಗೆ ದೇವ್ರಿಗೆ ಕೈ ಮುಗಿದು ಇವಾಗ ನಾನು ಎದ್ದು ಬನ್ನಿ. ಅಷ್ಟೊತ್ತಾಗಲೇ ಅದಿತಿ ಸಾನ್ವಿ ಇಬ್ಬರು ಎದ್ದಿದ್ರು. ಇವಾಗ ಇಬ್ಬರಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ನಿ. ಫಸ್ಟ್ ಅದಿತಿಗೆ ರೆಡಿ ಮಾಡಕತ್ತೇನೆ ನೋಡ್ರಿ. ಈಗ ಇವರು ಆಡೋಕ್ಕೆ ಶುರು ಮಾಡಿರಂದ್ರೆ ನನ್ನ ಕೈಗೇನ ಸಿಗೋಂಗಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆನ ಬೇಗ ಇವರಿಗೆ ರೆಡಿ ಮಾಡಿ ಬಿಟ್ಬಿಟ್ಟಿರ್ತೀನಿ.
ಇವತ್ತು ಅಷ್ಟೇ ಅವರಿಬ್ಬರು ಬಂದ ತಕ್ಷಣ ಹಂಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸ್ಬಿಟ್ನಿ. ಮಾಡಿಸಿ ಇವಾಗ ತಲೆ ಹಿಕ್ಕಿ ರೆಡಿ ಮಾಡಕತ್ತೀನಿ. ಈಕೆ ಅದಿತಿ ನಾಷ್ಟ ಆದ್ಕೊಳ್ಳೆ ಮಕ್ಕೊಂಬಿಡ್ತಾಳು, ಅದಕ್ಕೋಸ್ಕರ ಈಕೆಗೆ ಬೇಗನೆ ರೆಡಿ ಮಾಡೀನಿ. ಆಮೇಲೆ ಸಾನ್ವಿಯನ್ನು ಅಷ್ಟೇ ಸ್ನಾನ ಮಾಡಿ ಆಕೆ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿದ್ಲು. ಇನ್ನು ಆಕೆಗೆ ತಲೆ ಬಾಚಿ ರೆಡಿ ಮಾಡಬೇಕಿತ್ತು ನೋಡ್ರಲ್ಲಿ. ಆಮೇಲೆ ಸ್ಮೂದಿ ಅಷ್ಟು ಮಾಡಿ ಕೊಡಬೇಕಿತ್ತು. ಇವತ್ತು ನಾನು ನಾಷ್ಟಕ್ಕೆ ಟೊಮೆಟೊ ರೈಸ್ ಮಾಡಕತ್ತಿದ್ನಿ. ನಾಷ್ಟ ಮಧ್ಯಾಹ್ನಕ್ಕೆ 2 ಟೈಮಿಗೂ ಟೊಮೆಟೊ ರೈಸ್ ಮಾಡಕತ್ತಿದ್ನಿ. ಆದ್ರೆ ಸಾನ್ವಿಗೆ ಚಪಾತಿ ಬೇಕಾಗಿತ್ತು. ಚಪಾತಿ ಮಾಡಿಕೊಡಮ್ಮ ಅಂತ ಅನ್ನಕತ್ತಿದ್ಲಕ್ಕಿ. ಚಾಕ್ಲೇಟ್ ಕ್ರೀಮು ಚಪಾತಿ ಅದು ಹಿಂದಿನ ದಿವಸ ರಾತ್ರಿ ನಾನು ಚಪಾತಿ ಮಾಡಿದ್ನಲ್ಲ, ಅದರದನ್ನು ಸ್ವಲ್ಪ ಹಿಟ್ಟು ಉಳಿದಿತ್ತು. ಒಂದು 4 ಚಪಾತಿ ಆಗುವಷ್ಟು ಹಿಟ್ಟಿತ್ತದ. ಇಕ್ಕಿಗೆ 1-2 ಚಪಾತಿ, ಆಮೇಲೆ ಅದಿತಿಗೆ 1-2 ಚಪಾತಿ ಮಾಡಿಕೊಟ್ಟು ನೋಡ್ರಿ. ಅವ್ರಿಗೂ ದಿನ ರೈಸ್ ತಿಂದು ಬೇಸರಾಗಿಬಿಟ್ಟತಿ. ಆದರೂ ಈಗ ಏನು ಮಾಡೋಕ್ಕಾಗಲ್ಲ, ಸದ್ಯದ ಪರಿಸ್ಥಿತಿ. ಗ್ಯಾಸ್ ಅಂತೂ ಸಿಗವತ್ತ ನಮ್ಮ ಮನೆ ಹತ್ರ. ಅದಕ್ಕೋಸ್ಕರ ನಾನು ರೈಸ್ ಐಟಮ್ಸನ್ನು ಜಾಸ್ತಿ ಮಾಡಕತ್ತೀನಿ. ಈಗ ಚಪಾತಿ ಮಾಡೋದು ತೀರಾ ಕಡಿಮೆ. ಸಾನ್ವಿಗೆ ರೆಡಿ ಮಾಡಿ ಹಂಗೆ ಅಕ್ಕಿ ದೇವ್ರಿಗೆ ಕೈ ಮುಗಿದ್ಲು. ಇವಾಗ ಅಕ್ಕಿ ಬಾಳೆಹಣ್ಣು ಹಾಲು ಸಕ್ಕರೆ ತಿಂತಾನಂತಂದ್ಲು. ಬಾಳೆಹಣ್ಣು ಹಾಲು ಬೆಲ್ಲ, ಸಕ್ಕರೆ ಅಂತ ಕೊಡೋಂಗಿಲ್ಲ, ಹಾಲು ಬೆಲ್ಲ ಸ್ಮೂದಿ ಕುಡಿತೀನಿ. ಆದ್ರೆ ಫಸ್ಟ್ ನನಗೆ ಇದು ಬೇಕು ತಿನ್ನಕಂದ್ಲು. ಸರಿ ಆಯ್ತು ಅಂತೇಳಿ ಆಕೆಗೆ ಬಾಳೆಹಣ್ಣು ಮತ್ತು ಹಾಲು ಬೆಲ್ಲ ಹಾಕಿ ಕೊಡಕತ್ತೀನಿ. ಸ್ಮೂದಿಯನ್ನು ಮಾಡಬೇಕು. ಇದಿಷ್ಟು ತಿಂದು ಆಕೆ ಸ್ಕೂಲಿಗೆ ಹೋಗ್ತಾಳು. ಇವತ್ತು ಹೆಗ್ ಬೇಯಿಸಿರ್ಲಿಲ್ಲ ನೋಡ್ರಿ ನಾನು, ಯಾಕಂದ್ರೆ ಆಕೆಗೆ ಸ್ವಲ್ಪ ಬಾಯಾಗ ಗುಳ್ಳೆದ್ದಿದ್ದು ಹೀಟಾಗಿತ್ತು ಅಂತ ಅನಿಸ್ತತಿ. ಅದಕ್ಕೋಸ್ಕರ ಇವತ್ತು ಮೊಟ್ಟೆ ಕೊಡಲಿಲ್ಲ. ಬಾಳೆಹಣ್ಣು ಹಾಲು ಬೆಲ್ಲ ಹಾಕ್ಕೊಟ್ನಿ. ಆಕೆ ಅದನ್ನು ತಿಂದ್ಲು. ಆಮೇಲೆ ಇವಾಗ ಅದಿತಿಗೆ ಹಾಲು ಕೊಡಕತ್ತೀನಿ. ಅಕ್ಕಿ ಬಿಸಿ ಹಾಲು ಬೇಡ ಅಂದ್ಲು. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಗುರು ಬೆಚ್ಚಗ ಹಾಲು ಮಾಡಿ ಹಾಲು ಬೆಲ್ಲ ಕೊಡಕತ್ತೀನಿ. ಆಕೆಂತೂ ಸ್ಮೂದಿ ಕುಡಿದಿಲ್ಲ, ಅದಕ್ಕೋಸ್ಕರ ಈಕಿಗೆ ಹಾಲು ಕೊಟ್ಟಿರ್ತಾನೆ ಅಷ್ಟೆ. ಸಾನ್ವಿಯನ್ನು ಹಾಲು ಮತ್ತು ಬಾಳೆಹಣ್ಣು ತಿನ್ನಕತ್ತಿದ್ಲು. ಇನ್ನು ಸ್ಮೂದಿ ಅಷ್ಟು ಮಾಡಿ ಕೊಡ್ಬೇಕು ಅವರಿಗೆ. ನಮ್ಮ ಮನ್ಯಾಗ ಡೈಲಿ ಸ್ಮೂದಿ ಮಾಡೋದಂತೂ ಮಿಸ್ ಆಗಂಗೇನ ಇಲ್ಲ ನೋಡ್ರಿ. ರಾಗಿ ಅಂಬ್ಲಿ ಮತ್ತು ಇದು ಎರಡೂ ಮಾಡಬೇಕಿತ್ತು. ಆದರೆ ಇವತ್ತು ನಾನು ರಾಗಿ ಅಂಬ್ಲಿ ಮಾಡತ್ತಿರಲಿಲ್ಲ. ಹಿಂದಿನ ದಿವಸ ಅದು ಹುಳಿ ಕಲಸಿಡೋದು ಮರ್ತು ಬಿಟ್ಟಿದ್ನಿ. ಹಾಗಾಗಿ ಇವತ್ತು ರಾಗಿ ಅಂಬ್ಲಿ ಮಾಡಲಿಲ್ಲ ನೋಡ್ರಿ. ನಾನು ಬರೀ ಟೊಮೆಟೊ ರೈಸ್ ಮಾಡೀನಿ. ಹಂಗೆ 4 ಚಪಾತಿ ಮಾಡಿಬಿಟ್ನಿ ನೋಡ್ರಿ. ಇವಾಗ ಸ್ಮೂದಿ ರೆಡಿ ಆಯಿತು. ನಮ್ಮ ಮನೆಯವರಿಗೆ ಹಾಕಿ ಕೊಡಕತ್ತೀನಿ. ಹಂಗೆ ಸಾನುಗನು ಒಂದು ಸ್ವಲ್ಪ ಹಾಕಿಕೊಟ್ನಿ. ಇವಾಗ ರೈಸ್ಗೆ ಇಟ್ರಾತಂತೇಳಿ ರೈಸ್ಗೆ ಇಡಾಕತ್ತೀನಿ. ಇಂಡಕ್ಷನ್ ಮೇಲೆ ಕರೆಂಟ್ ಇತ್ತು, ಅದಕ್ಕೋಸ್ಕರ ಕುಕ್ಕರ್ದಾಗ ರೈಸ್ಗೆ ಇಡಾಕತ್ತೀನಿ ನೋಡ್ರಿ. ನಾನು ಇದನ್ನು ಹಂಗೆ ಲಿಡ್ ಕ್ಲೋಸ್ ಮಾಡ್ದನ ಹಂಗೆ ಓಪನ್ ಮಾಡಿನ ನಾನು ರೈಸ್ ಮಾಡ್ತೀನಿ. ಗ್ಯಾಸ್ ಮೇಲೆ ಆದ್ರೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಿದ್ನಿ. ಮೊನ್ನೆ ಹಿಂಗೆ ಸಾಂಬಾರೇನೋ ಮಾಡೋಕ್ಕೆ ಬೇಳೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಂಡಕ್ಷನ್ ಮೇಲೆ ಇಟ್ಟಿದ್ನಿ. ಅದೊಂಥರ ಬ್ಲಾಸ್ಟ್ ಆಗೋ ಥರ ಆಯಿತು. ಸದ್ಯ ನಾನು ಅಲ್ಲೇ ಇದ್ನಂತೇಳಿ ಅದು ಸಡನ್ನಾಗಿ ನಾನು ಆಫ್ ಮಾಡಿಬಿಟ್ನಿ. ಇಲ್ಲಾಂದ್ರೆ ಅವತ್ತು ಕುಕ್ಕರೆಲ್ಲ ಬ್ಲಾಸ್ಟ್ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಹೆದರ್ಕೊಂಡು ಇವತ್ತು ನಾನು ಲಿಡ್ ಕ್ಲೋಸ್ ಮಾಡ್ದೇನೆ ಬರೀ ಓಪನನ್ನು ಇಟ್ಟು ರೈಸ್ ಮಾಡೋಕ್ಕಿಟ್ನಿ. ಈ ಕಡೆ ಗ್ಯಾಸ್ ಮೇಲೆ ಚಪಾತಿ ಮಾಡಕತ್ತೀನಿ ನೋಡ್ರಿ. ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸಿಗೆ ಬೇಕಂದ್ಲಲ್ಲ, ಅದಕ್ಕೋಸ್ಕರ ಚಪಾತಿ ಮತ್ತು ಚಾಕ್ಲೇಟ್ ಕ್ರೀಮ್ ಹಾಕಿಕೊಟ್ರಾತಕ್ಕಿಗೆ ಅಂತೇಳಿ ಇವಾಗ ಚಪಾತಿನ ಲಟ್ಸಾಕತ್ತೀನಿ. ನಮಗಂತೂ ಚಪಾತಿ ಇಲ್ಲದೆ ಇರೋಕ್ಕಾಗಂಗಿಲ್ಲ, ತಿನ್ನಲೇಬೇಕು ನೋಡ್ರಿ. ಒಂದು ದಿವಸ ಬಿಟ್ಟರು ನೆಕ್ಸ್ಟ್ ಡೇಗಂತೂ ಚಪಾತಿ ಬೇಕೇ ಬೇಕು. ಆದ್ರೆ ರೊಟ್ಟಿ ತಿನ್ನೋಕ್ಕಾಗಂಗಿಲ್ಲ. ಇವಾಗ ಅಷ್ಟೊಂದು ರೂಢಿ ತಪ್ಪದಂಗೆ ಆಗ್ಬಿಟ್ಟತಿ. ರೊಟ್ಟಿ ಅಂತ ಯಾವಾಗಲಾದರೂ ವಾರಕ್ಕೆ ಒಂದು ಸರಿ ಮಾಡಿರ್ತೇವೆ ಅಷ್ಟೇ. ನಾವು ರೊಟ್ಟಿ ಬದಲಿ ಜೋಳದ ಮುದ್ದೆ ಮಾಡ್ತೀವಿ ಜಾಸ್ತಿ. ಜೋಳದ ಮುದ್ದಿನ ತಿಂದ್ಬಿಟ್ಟಿರ್ತೀವಿ. ಆದರೆ ಚಪಾತಿ ಮಾತ್ರ ನೋಡ್ರಿ ನನಗಂತೂ ಭಾಳ ಇಷ್ಟ. ನಾನು ಇವತ್ತು ಮಾಡಲಿಲ್ಲ ಅಂದರೂ ನೆಕ್ಸ್ಟ್ ಡೇ ರಾತ್ರಿಗೆರ ಬೆಳಗ್ಗೆರ ಮಾಡ್ಕೊಂಡು ತಿಂದಿರ್ತೀನಿ. ಗ್ಯಾಸ್ ಇಲ್ಲಂದ್ರೂ ಅಷ್ಟೇ. ಎಲ್ಲ ಅಡುಗೆ ಮಧ್ಯಾಹ್ನ ಇಂಡಕ್ಷನ್ ಮೇಲೆ ಮಾಡಿ ತೆಗೆದಿಟ್ಕೊಂಡ್ಬಿಟ್ನಂದ್ರೆ ಗ್ಯಾಸ್ ಮೇಲೆ ಬರೀ ಚಪಾತಿ ಅಷ್ಟೇ ಮಾಡ್ಕೊಂಡಿರ್ತೀನಿ. ಈ ಥರ ಮಾಡಕತ್ತೀನಿ ಈಗ ಗ್ಯಾಸ್ ಸಮಸ್ಯೆ ಆಗಿರೋದ್ರಿಂದ. ಸಾನ್ವಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಕತ್ತೀನಿ ಈಗ. ಹಂಗೆ ಟೊಮೆಟೊ ರೈಸ್ ಮಾಡಕತ್ತಿದ್ದೆಲ್ಲ ಅದಿತಿ ನನಗೂ ಚಪಾತಿ ಮತ್ತು ಚಾಕ್ಲೇಟ್ ಕ್ರೀಮನ್ನು ಬೇಕಂದ್ಲ. ಹಾಗಾಗಿ ಆಕೆಗೇನು ಇವತ್ತು ಚಪಾತಿನ ಮಾಡಿಕೊಡಕತ್ತಿದ್ನಿ. ಅದರ ಟೊಮೆಟೊ ರೈಸ ನಾನು ನಮ್ಮ ಮನೆಯವರಿಬ್ಬರು ತಿಂದ್ವಿ. ಹಂಗೆ ಅವ್ರ ಬಾಕ್ಸಿಗೂ ಇವತ್ತು ಟೊಮೆಟೊ ರೈಸನ್ನು ಹಾಕಿ ಕೊಟ್ಟು ಕಳಿಸಿ ನೋಡ್ರಿ. ಇವಾಗ ಫಸ್ಟ್ ಸಾನ್ವಿ ಬಾಕ್ಸಿಗೆ ಹಾಕಿಕೊಟ್ಟು ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ಅದಿತಿಗೆ ಮಾಡಿಕೊಡ್ತೀನಿ. ಯಾಕಂದ್ರೆ ಸಾನ್ವಿ ಸ್ಕೂಲಿಗೆ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಫಸ್ಟ್ ಅಕ್ಕಿ ಬಾಕ್ಸ್ನ ರೆಡಿ ಮಾಡೀನಿ. ಇನ್ನು ಆಕಿನ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ಬೇಕು ನೋಡ್ರಿ. ಅದಿತಿದ್ದು ಸ್ನಾನಗಿನ ಎಲ್ಲ ಮುಗ್ದಿತ್ತು. ನೀನು ಬಂದ ತಕ್ಷಣ ನಾಷ್ಟ ಮಾಡೋಂತೆ ಬಾ ಅಂಥೇಳಿ ಇವಾಗ ಆಕಿನ ಬಿಡಾಕೊಂತೀವಿ ಇಬ್ಬರು. ಎಲ್ರದ್ದು ಸ್ನಾನ ಅಂತೂ ಮುಗ್ದಿತ್ತು. ಇನ್ನು ನಾಷ್ಟ ಅಷ್ಟ ಮಾಡಬೇಕಿತ್ತು. ನಾನು ಆಲ್ರೆಡಿ ಟೊಮೆಟೊ ರೈಸ್ ಮಾಡೋಕ್ಕೆ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲನೂ ಹೆಚ್ಚಿಟ್ಬಿಟ್ಟು ಹೋಗಿದ್ದು ನೋಡ್ರಿ. ಇವಾಗ ಸ್ಕೂಲಿಗೆ ಬಿಟ್ಟು ಬಂದು ಅಕ್ಕಿನ ಬಿಟ್ಟು ಬಂದ ತಕ್ಷಣ ನಾನು ಅದಿತಿಗೂ ಚಪಾತಿ ಮಾಡಿಕೊಟ್ನಿ. ಅಕ್ಕಿನೂ ತಿನ್ನಕತ್ತಿದ್ಲು. ಈಗ ಹಂಗೆ ಟೊಮೆಟೊ ರೈಸ್ಗೆ ಗೊಜ್ಜನ್ನು ಮಾಡಿ ರೆಡಿ ಇಟ್ಟನು ನೋಡ್ರಿ. ಇನ್ನು ಬರೀ ಕಲಿಸ್ಬೇಕಿತ್ತು. ಕಲಸಿ ನಮ್ಮ ಮನೆಯವ್ರ ಬಾಕ್ಸ್ ರೆಡಿ ಮಾಡಿ ನನಗೆ ಅವರಿಗೆ ನಾಷ್ಟ ಮಾಡಬೇಕಿತ್ತಷ್ಟೆ.
ರೈಸು ನೋಡ್ರಿ ಉದ್ರೋದ್ರಾಗೆ ಇಂಡಕ್ಷನ್ ಮೇಲೆ ಮಾಡಿದ್ನೆಲ್ಲ ಎಷ್ಟು ಚಲೋ ಆಗೈತಿ. ಕರೆಕ್ಟಾಗಿ ಅಳತೆ ಇಟ್ಟ ಮಾಡ್ರೆ ಈ ರೀತಿ ಉದ್ರೋದ್ರಾಗೆ ರೈಸ್ ಆಗ್ತೈತಿ. ಚಿತ್ರಾನ್ನ ಮಾಡೋಕೆ, ಪುಳಿಯೋಗರೆ ಮಾಡೋಕೆ, ಟೊಮೆಟೊ ರೈಸ್ ಮಾಡೋಕೆ ಈ ಥರ ಉದ್ರೋದ್ರಾಗೆ ಇರ್ಬೇಕು ನೋಡ್ರಿ ರೈಸ, ಚಲೋ ಆಗ್ತೈತಿ. ಈಗ ಹಂಗೆ ನಾಷ್ಟ ಮಾಡಿ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಬೇಕು. ಹಂಗೆ ಮಧ್ಯಾಹ್ನದ ಮೇಲೆ ಮತ್ತು ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬರ್ಬೇಕು ನೋಡ್ರಿ. ಇಷ್ಟೊತ್ತಾಗಲೇ ಎಲ್ಲ ಕೆಲಸ ಮುಗ್ದಿರೋದ್ರಿಂದ 12 ಗಂಟೆ ಅನ್ನೋಷ್ಟರಲ್ಲಿ ಅದಿತಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೀವಿ. ಸಾನ್ವಿನ ಕರ್ಕೊಂಬಂದು ನೋಡ್ರಿ ಸ್ಕೂಲಿಂದ. ಇವತ್ತು 5 ಗಂಟೆಕನ ಎದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ನಿದ್ದೆ ಬರಾಕತ್ತಿತ್ತು. ನಾನು ಅದಿತಿ ಇಬ್ಬರು ಒಂದು 1 ಅವರ್ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೀವಿ ನೋಡ್ರಿ. ಈಗ ಅದಿತಿನೂ ಮಲ್ಕೊಂಡಿದ್ಲು, ನಾನು 1 ಅವರ್ ಮಾಡ್ತೀನಿ. 12ಗೆ ಮಲ್ಕೊಂಡಿವಿ ಕರೆಕ್ಟಾಗೆ. 12:45 12:50ಗೆ 2 ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೀನಿ. ಯಾಕಂದರೆ ಸಾನ್ವಿ ಸ್ಕೂಲಿಗೆ ಹೋಗಿರಲ್ಲ, ಆಕಿನ ಮತ್ತೆ ಅಲ್ಲೇ ಮಾಡ್ತಿರ್ತಾವೆ ಅಂತೇಳಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೀವಿ. ಇವಾಗ ಅಲಾರಾಮ್ ಹೊಡಿದ ತಕ್ಷಣ ಎದ್ದು 10 ನಿಮಿಷ ವೇಟ್ ಮಾಡಿ ಸಾನಂದು ಕರ್ಕೊಂಬಂದು ನೋಡ್ರಿ. ಈಗ ದಿನ ಅಂತೂ ಲೇಟಾಗಿ ಎದ್ದು ರೂಢಿಯಾಗಿ ಇವತ್ತು ಬೇಗ ಎದ್ದಿದ್ದೆಲ್ಲ ತಲೆನೋವು ಬಂದುಬಿಟ್ಟದೆ ನೋಡ್ರಿ, ಸ್ವಲ್ಪ ರೂಢಿಯಾಗೋವರೆಗೂ. ಹಂಗೆ ಆದ್ರೂ ನಾಳೆನೂ ನಾನು ಬೇಗನೆ ಹೇಳ್ತೀನಿ. ಇವತ್ತು ಬೇಗನೆ ಎದ್ದಿದ್ನಿ, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗೀತು. ಈಗ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಬೇಕು. ಇವರಿಬ್ರಿಗೂ ಊಟಕ್ಕೆ ಹಾಕಿಕೊಟ್ಟು ಊಟ ಮಾಡಿಸಿ ಆಮೇಲೆ ನಾನು ಬಟ್ಟೆ ಸ್ಟಿಚ್ ಮಾಡ್ತೇನೆ ನೋಡ್ರಿ. ಮಾವಿನಕಾಯಿ ತಿನ್ನತ್ತ ನೋಡ್ರಿ. ಇದು ಮೊನ್ನೆ ಯುಗಾದಿ ಹಬ್ಬ ಐತಲ್ಲ, ಆವಾಗ ತೊಗೊಂಬಂದಿದ್ದು 1 ನಿನ್ನ 1 ತಿಂದು ಖಾಲಿ ಮಾಡ್ರು. ಇವತ್ತೊಂದು ತಿನ್ನತ್ತೇವೆ. ಮೊನ್ನೆ ಒಂದು ಚಿತ್ರಾನ್ನ ಮಾಡಿದ್ನಿ. ಸಾಲ್ಟ್ ಹಾಕಿನಿದ್ರಾಗ ಅಜೀಸಿಗೆ ಬ್ಯಾಡಂತ. ಬರ್ತೀನಿ ಬಾ. ಚಲೋ ತಾತದ ಬಾ. ಶೇತಿಯ ಸ್ವೀಟ್ ಮ್ಯಾಂಗೋ ಥರ ಇರುತ್ತಲ್ಲ,